ನನ್ನ ಟ್ರೈನ್ 11 ಕಾಲಿಗಿದೆ. ಲಾಸ್ಟ್ ಟೈಮ್ ಥರ ಲೇಟ್ ಮಾಡ್ಕೊಂಬಾರ್ದು, ಈ ಸರಿ ಆದರೂ ಬೇಗ ಹೋಗಿ ಟ್ರೈನ್ ಇಟ್ಕೊಬೇಕು ಗೈಸ್. ಫೈನಲ್ ನಮ್ಮ ಟ್ರೈನ್ ಬರ್ತಾಯಿದೆ ನೋಡಿ, ನಿಮಗೆ ತೋರಿಸ್ತೀನಿ. ನಮ್ಮ ಮೈಂಡ್ ನಮ್ಮ ಕಂಟ್ರೋಲಲ್ಲಿ ಏನೇನೋ ಬರೋದು ಕನಸು ಅದು ಇದು ನಾವೇನು ಮಾಡ್ತೀವಿ ನಮಗೆ ಅರ್ಥ ಆಗ್ತದೆ. ನಾನು ಬೆಳಗ್ಗೆ ಎಲ್ಲಿದ್ದೀನಿ, ಎಲ್ಲಿಂದ ಮಾತಾಡ್ತಾ ಇದ್ದೀನಿ ಅಂದರೆ, ಲಾಸ್ಟ್ ನೈಟ್ ಹೇಳಿದ್ದೆ ಅಲ್ವಾ ಫ್ರೆಂಡ್ ರೂಮಲ್ಲಿ ಉಳ್ಕೊಂಡಿದ್ದೆ ಅಂತ. ಇವಾಗ ಫ್ರೆಂಡ್ ರೂಮಿಂದ ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ತಡೆದಿರುವವರು ಯಾರು ನೋಡಿ, ಇವಾಗ ಟೈಮು 9:30 ಆಗಿದೆ. ಮನೆ ಕಡೆ ಹೋಗ್ತಾ ಇದ್ದೀನಿ ಗೈಸ್. 10 ಗಂಟೆಗೆ ಆನ್ಲೈನ್ ಕ್ಲಾಸ್ ಐತೆ, ಹೋಗ್ಬಿಟ್ಟು ಅಟೆಂಡ್ ಮಾಡಬೇಕು. ನಮ್ಮ ಬೆಂಗಳೂರು ನೋಡಿದ್ರೆ ಟ್ರಾಫಿಕ್ ಗೊತ್ತಲ್ಲ, ಬೆಳಗ್ಗೆ ಟ್ರಾಫಿಕ್ ಹೆಂಗಿರುತ್ತೆ ಅಂತ. ಬನ್ನಿ ನೋಡ್ತಾ ಹತ್ರ ಕಡಿಮೆ ಇರ್ಬೋದು, ಆದರೆ ಫುಲ್ಲು ಹೆವಿ ಟ್ರಾಫಿಕ್ ಇದೆ ಗೈಸ್ ಬೆಂಗಳೂರಲ್ಲಿ ಇವತ್ತು. ಒಂಥರ ಡೈಲಿ ಇದ್ದಿದೆ ಗೈಸ್ ಬೆಳಗ್ಗೆ ಟೈಮು. ಅದು ನಾವು ಹೆಂಗೂ ಹೋಗ್ತಾ ಇದ್ದೀವಿ ಮನೆಗೆ. 1 hour later ಗೈಸ್ ಫೈನಲಿ ಇವಾಗ ಬಂದೆ ಮನೆಗೆ. ಟೈಮ್ ನೋಡಿ 10:03 ಆಗ್ಬಿಟ್ಟೈತೆ. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗೈತೆ. ಫೋನ್ ನೋಡಿದ್ರೆ 2% ಗೈಸ್ ಚಾರ್ಜ್ ಇರೋದು, 2%. ಇವಾಗ ಚಾರ್ಜ್ ಹಾಕೊಂಡು ಆನ್ಲೈನ್ ಕ್ಲಾಸ್ ಕೇಳಬೇಕು ಗೈಸ್. ಸದ್ಯಕ್ಕೆ ಬೈ ಆನ್ಲೈನ್ ಕ್ಲಾಸ್ ಕೇಳಬೇಕು. ಚಾರ್ಜ್ ಬೇರೆ ಇದೆ, ಸದ್ಯಕ್ಕೆ ಚಾರ್ಜ್ ಹಾಕೋಬೇಕು. ಕರೆಂಟ್ ಐತೆ ಎಲ್ಲ ನೋಡ್ಬೇಕು ಗೈಸ್. ಅದೇ ಟೆನ್ಷನ್. ಇಲ್ಲಾಂದರೆ ಅಟೆಂಡೆನ್ಸ್ ಗೋವಿಂದ ಆಗ್ಬಿಡುತ್ತೆ ಗೈಸ್. ಆನ್ಲೈನ್ ಕ್ಲಾಸ್ ಮುಗಿದ ತಕ್ಷಣ ಬೇಗ ಊಟ ಮಾಡಿದೆ, ಬಿಕಾಸ್ ತುಂಬ ನಿದ್ದೆ ಬರ್ತಿತ್ತು. ನೈಟು 3:30 ಎಲ್ಲ ಏನೋ ಮಲಗಿತ್ತು. ಮತ್ತು ಬೆಳಗ್ಗೆ 8 ಗಂಟೆಲಿ ಎದ್ದು ಬಂದುಬಿಟ್ಟೆ ಸ್ನಾನ ಮಾಡಿಕೊಂಡು. ಸೈಕ್ ನಿದ್ದೆ. ಇವಾಗ ನಿದ್ದೆ ಮಾಡಿ ಎದ್ದಿದ್ದೀನಿ. ಲಿಟ್ರಲಿ ನಾನು ಏನು ಮಾಡ್ತಿದ್ದೀನೋ ಏನು ಮಾಡ್ತಿಲ್ವೋ ನನಗೆ ಅರ್ಥ ಆಗ್ತಿಲ್ಲ. ಪ್ರಿಪ್ರೇಷನ್ ಲಿಟ್ರಲಿ ಲೈಫಲ್ಲಿ ನಿದ್ದೆ ಇಲ್ಲ. ಲಿಟ್ರಲಿ ತುಂಬ ಇಂಪಾರ್ಟೆಂಟು. ನಿದ್ದೆ ಮಾಡಿದಂದರೆ ನಮ್ಮ ಮೈಂಡ್ ನಮ್ಮ ಕಂಟ್ರೋಲಾಗಿ ಏನೋ ಬರುತ್ತೆ ಕನಸು ಅದು ಇದು ನಾವೇನು ಮಾಡ್ತಿದ್ದೀವಿ ನಮಗೆ ಅರ್ಥ ಆಗ್ತಿರಲ್ಲ. ಆಮೇಲೆ ಇದು ಏನಕ್ಕೆ ಮಾಡ್ತಿದ್ದೀವಿ ನಾವು, ಅದು ಏನಕ್ಕೆ ಮಾತಾಡ್ತೀವಿ ಅಂತ. ಬಿಟ್ಟರೆ ನನಗೆ ಇವತ್ತು ಹಂಗೆ ಆಗ್ಬಿಟ್ಟಿದ್ದೆ ಸೈಕು. ಇಷ್ಟು ದಿನ ನಿದ್ದೆಗೆ ಇಟ್ಟಿದ್ದೀನಿ, ಆದರೆ ಇವತ್ತೇನೋ ಗೊತ್ತಿಲ್ಲ ಜಾಸ್ತಿ ಸೈಕ್ ಆಗಿಬಿಡ್ತು. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಎಲ್ಲ ಕರೆಕ್ಟಾಗಿ ಮಾತಾಡ್ತಿದ್ದೀನಲ್ಲ ಗೈಸ್. ಆಮೇಲೆ ನೋಡ್ಕೊತೀನಿ ವೀಡಿಯೋ ಮಾಡೋದಕ್ಕೆ ಏನಾಗುತ್ತಿಲ್ಲ ಗೈಸ್. ಸದ್ಯಕ್ಕೆ ಅಷ್ಟೇ. ಇವಾಗ ಎಡಿಟ್ ಮಾಡಬೇಕು ಸ್ವಲ್ಪ. ಏನೋ ಅಮ್ಮ ಬರ್ತಾರೆ, ಟೀ ಮಾಡಿಸ್ಕೊಂಡು ಕುಡಿಬೇಕು ಗೈಸ್. ಅವಾಗಾದ್ರೂ ಸ್ವಲ್ಪ ಮೈಂಡು ಸರಿಯಾಗುತ್ತೆ ನೋಡೋಣ. ಅಮ್ಮ ಬಂದರು, ಟೀ ಮಾಡಿಕೊಟ್ರು, ಕುಡ್ದೆ. ಇವಾಗ ನೋಡಿ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದೀನಿ. ತಲೆ ಕೆಟ್ಟೋಗಿತ್ತಲ್ಲ ನಿದ್ದೆಗೆಟ್ಟು. ಇವಾಗ ಸರಿಯಾಗಿದ್ದೀನಿ. ನಮ್ಮಮ್ಮ ಏನೋ ವೆಜ್ಜಲ್ಲಿ ಮಾಡ್ತಾಯಿದ್ದಾರೆ. ಬರೀ ವೆಜ್ಜು ತಿಂದು ನನ್ನ ತಲೆನೇ ಕೆಟ್ಟೋಗ್ಬಿಟ್ಟಿದೆ. ಏನು ಮಾಡೋಂತ ಅರ್ಥನೇ ಆಗ್ತಾಯಿಲ್ಲ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನೋಡಿ ವೆಜ್ ಮಾಡ್ತಾಯಿದ್ದಾರೆ. ಸದ್ಯಕ್ಕೆ ನಮ್ಮ ನಡೆ ರ್ಯಾಪಿಡೋಂತ ಬೇಗ ಬರಬೇಕು. ಬಿಕಾಸ್ ನಾನು ಇವತ್ತು ಶಿವಮೊಗ್ಗ ಹೋಗ್ತಾಯಿದ್ದೀನಿ ಗೈಸ್. ಇವತ್ತು ನೈಟು ಶಿವಮೊಗ್ಗ. ಯಾಕೆ ಏನು ಅಂತ ನಿಮಗೆ ನಾಳೆ ಲಾಗಲ್ಲಿ ಹೇಳ್ತೀನಿ. ಬಟ್ ಶಿವಮೊಗ್ಗ ಹೋಗೋದು ತೋರಿಸ್ತೀನಿ. ಟ್ರೈನಲ್ಲೆಲ್ಲ ಹೆಂಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ಗೈಸ್. A few moments later ರ್ಯಾಪಿಡೋಗಿ ಬಂದೆ. ಒಂದು 400-500 ರೂಪಾಯಿ ಮಾಡಿಕೊಂಡೆ. ಈಗ ನೋಡಿ 9:45 ಆಯಿತು. ಅದಕ್ಕೆ ನನ್ನ ನಡೆ ಮನೆ ಕಡೆ. ಇವಾಗ ಹೋಗಿ ರೆಡಿಯಾಗಿ ಶಿವಮೊಗ್ಗ ಹೊರಡಬೇಕು. ನನ್ನ ಟ್ರೈನ್ 11 ಕಾಲಿಗಿದೆ. ಲಾಸ್ಟ್ ಟೈಮ್ ಥರ ಲೇಟ್ ಮಾಡ್ಕೊಂಬಾರ್ದು, ಈ ಸರಿ ಆದರೂ ಬೇಗ ಹೋಗಿ ಟ್ರೈನ್ ಇಟ್ಕೊಬೇಕು. ಮತ್ತು ಸೀಟ್ ಕೂಡ ತೊಗೋಬೇಕು. ಈ ಸರಿ ಲಾಸ್ಟ್ ಟೈಮ್ ಸೀಟ್ ಸಿಕ್ಕಿರಲಿಲ್ಲ, ಅದಕ್ಕೆ ಇವಾಗ ನಮ್ಮ ನಡೆ ಮನೆ ಕಡೆ. ಬನ್ನಿ ಮನೆಗೆ ಹೋಗ್ಬಿಟ್ಟು ಜಲ್ದಿ ಊಟ ಮಾಡೋಣ ಗೈಸ್. ಫೈನಲಿ ರೈಲ್ವೆ ಸ್ಟೇಷನ್ ಬಂದೆ. ಈಗ ಟೈಮ್ ನೋಡಿ 11:08. ನಮ್ಮ ಟ್ರೈನ್ ಇರೋದು 11 ಗಂಟೆ 15 ನಿಮಿಷಕ್ಕೆ. ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 10ಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಪ್ಲ್ಯಾಟ್ಫಾರ್ಮ್ಸ್. ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಪ್ಲ್ಯಾಟ್ಫಾರ್ಮ್ ನಂಬರ್ 10ಗೆ ಹೋದರೆ ನಮ್ಮ ಟ್ರೈನ್ ಸಿಗುತ್ತೆ. ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ ನಮ್ಮ ಟ್ರೈನು ಬರ್ತಾಯಿದೆ ನೋಡಿ, ನಿಮಗೆ ತೋರಿಸ್ತೀನಿ. ಟ್ರೈನ್ ಇದರಲ್ಲೇ ಗೈಸ್ ಬೆಳಗ್ಗೆವರೆಗೂ ಜರ್ನಿ ಮಾಡ್ತೀನಿ. ಇವಾಗ ಟ್ರೈನ್ ಹತ್ತಾನು. ಟ್ರೈನ್ ನಿಲ್ಸಿದ್ಮೇಲೆ ಗೈಸ್ ಫೈನಲಿ ಟ್ರೈನ್ ಹತ್ತೀನಿ. ಆದರೆ ಸೀಟ್ ಸಿಕ್ಕಿಲ್ಲ. ಹೀಗೆ ಜನರಲ್ ಟ್ರೈನ್ ನಾಳೆ ಬರೋಣ, ಇಷ್ಟು ಸೀಟೆಲ್ಲ ಸಿಗೋಲ್ಲ. ಹಿಂಗೆ ನಾವು ಮಾರ್ನಿಂಗ್ವರೆಗೂ ಶಿವಮೊಗ್ಗ ಸರ್ವೈವ್ ಆಗಬೇಕು. ಲೇಟ್ಸ್ ಸ್ಟಾರ್ಟ್ ಆಗುತ್ತೆ. ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ. ಹೋಗ್ತಾ ಇದ್ದೀವಿ ಶಿವಮೊಗ್ಗಗೆ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಮತ್ತು ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಂದರೆ ನಾಳೆ ಏನಕ್ಕೆ ಶಿವಮೊಗ್ಗ ಹೋಗ್ತಿದೆ ಅಂತ ರೀಸನ್ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಟು ಬಿ ಕಂಟಿನ್ಯೂಡ್.